ಅವ್ರು ಏನಾರು ಮಾಡ್ಕೊಳ್ಳಿರಿ, ಮಕ್ಕಳ ಕೈಲಿ ಹಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡ್ಬಿಟ್ಟು ಮಾಡಿದ್ರೆ ಅವ್ರೇನು ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಪಾಲಿಟಿಕ್ಸ್ ಮಾಡ್ಲಿ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಸರ್, ಉದ್ಯಮಿಗಳು ಹೊರಗಡೆ ಹೋಗ್ತೀವಿ ಅಂತ ಒಂದಿಷ್ಟು ಬೆದರಿಕೆ ಹಾಕುವಂತ ಕೆಲಸ ಪಾಪ ಅವ್ರಿಗೇನೋ ಜನ ಇಲ್ಲ ಕರಿತಾ ಇದ್ದಾರೆ, ಅವ್ರಿಗೆ ಜನ ಇಲ್ಲ, ಹೋಗೋರೆಲ್ಲ ಕರಿತಾ ಇದ್ದಾರೆ, ಕರ್ಕೊಂಡು ಹೋಗ್ಲಿ ಯಾರು ಬೇಡ ಅಂತ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಯಾಕೆ ಇದನ್ನ ಗ್ಲೋಬಲ್ ಸಿಟಿ ಅಂತ ಕರೆದ್ರು? ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ಮನೆ ಮುಂದಿನ ರಸ್ತೆನೇ ಸರಿ ಮಾಡಕ್ಕಾಗಿಲ್ಲ, ಇನ್ನು ಬೆಳ್ಳಂದೂರು ರಸ್ತೆಗಳನ್ನ ಸರಿ ಮಾಡ್ತಾರ ಅಂತ ಕೇಳ್ತಿದ್ದಾರೆ. ಆಯ್ತು, ನಿಮ್ಮ ಮಾತನ್ನ ಕೇಳಲ್ಲ, ಅವ್ರಿಗೆ ಯಾರಿಗೂ ಉತ್ತರ ಕೊಡಕ್ಕೆ ನನಗೆ ಈಗ ಶನಿವಾರ ನಾನು ಸಿಎಂ ಮಾತಾಡಿದೀವಿ, ನಾನಾಗಲೇ ಆಫೀಸರ್ಸ್ ಕರೆದು ಮಾತಾಡಿದ್ದೀನಿ. ಶನಿವಾರ ಸಾಯಂಕಾಲ 6 ಗಂಟೆಗೆ ಸಿಎಂ ಕೂಡ ಒಂದು ರೌಂಡ್ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ನಾವು ಎಲ್ಲರಿಗೂ MLAಗಳಿಗೆ ಹೇಳಿದ್ವಿ, ನಾವೇನು ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸಬೇಕು 75% ಅಂತ ಹೇಳಿದೀವಿ. ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ತಮ್ಮ ಸಮಾಧಾನ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನೋಡಿ, ಅದಕ್ಕೋಸ್ಕರನೇ ನಾವು 5 ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದೀವಿ. ಇದು ಸೂಪರ್ವೈಸರ್ ಮಾಡಬೇಕು, ಬರೀ ಗುಂಡಿ ಮುಚ್ಚೋದು ಒಂದರಿಂದನೇ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ತಿರ್ಗಾ ಹೊಸ ರೋಡ್ಸ್ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆಲ್ಲ ನಾವು ಆಗಲೇ ಪ್ಲಾನ್ ಆಫ್ ಆಕ್ಷನ್ ನಾವು ರೆಡಿ ಮಾಡ್ಕೊಂಡಿದ್ವಿ. ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಅರಿವಿದೆ. ನಾನು ಟ್ರಾಫಿಕ್ ಅವ್ರು ಕರೆಸಿ, ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರೋ ಬಿಡ್ತಾರೋ, ನೀವು ಅದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಗುಂಡಿ ಇದೆ ಅನ್ನೋದು ನೀವು ಒಂದು ಪಟ್ಟಿ ಕೊಡಿ ಅಂತ ಹೇಳಿದೀನಿ. ನೋಡಿ, ಇಲ್ಲೇ ಇದೆ, ಅವ್ರು ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಇದೆ, ಅವ್ರೊಂದು ಪಟ್ಟಿ ಕೊಟ್ಟಿದ್ದಾರೆ. 4,000 ಚಿಲ್ಲರೆ ಗುಂಡಿಗಳಿದೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಹೇಳಿದೀವಿ, ನಿಮ್ಗೆಲ್ಲ ಗುಂಡೆ ಇದೆ ನೀವೇ ಮಾಡ್ಬಿಟ್ಟು ಅದನ್ನ ಸ್ಪಾಟ್ನೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಕಳಿಸಿ ಅಂತ ಸಾರ್ವಜನಿಕರು ಹೇಳಿದೀವಿ. ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ, ಎಲ್ಲರಿಗೂ ಹೇಳಿದೀವಿ. ಅದನ್ನ ಹೋಗಿ ನೋಡ್ಕೊಂಡು ಬಂದು ಏನ ಟೈಮ್ ಫ್ರೇಮ್ ಅಲ್ಲಿ ಅದನ್ನೆಲ್ಲ ಮುಚ್ಚಿ ಅಂತ ಹೇಳಿದೀವಿ.